ವೇದಗಳ ಸಂಗ್ರಹಣೆ ಎಂಬುದು ಭಾರತೀಯ ಸಂಸ್ಕೃತಿಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟನೆಯಾಗಿದೆ. ಅನಾದಿ ಕಾಲದಿಂದ ಬಾಯ್ದೆರೆಯಾಗಿ ಬಂದಿದ್ದ ವೇದಮಂತ್ರಗಳು ಪೀಳಿಗೆಯಿಂದ ಪೀಳಿಗೆಗೆ ಶ್ರದ್ಧೆಯಿಂದ ಸಂರಕ್ಷಿಸಲ್ಪಡುತ್ತಾ ಬಂದವು. ಆದರೆ ಕಾಲಕ್ರಮೇಣ ಜನಜೀವನದಲ್ಲಿ ಹೊಸ ಹೊಸ ಅಗತ್ಯತೆಗಳು ಹುಟ್ಟಿಕೊಂಡುವು. ಮಾನವನ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಜೀವನವು ಹೆಚ್ಚು ವಿಶಾಲವಾಗಿ ಬೆಳೆಯತೊಡಗಿತು. ಈ ಬೆಳವಣಿಗೆಯ ಮಧ್ಯೆ ವೇದಗಳಲ್ಲಿರುವ ಮಹಾಜ್ಞಾನವನ್ನು ಜನಸಾಮಾನ್ಯರಿಗೆ ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ವ್ಯವಸ್ಥಿತಗೊಳಿಸುವ ಅಗತ್ಯವು ಉಂಟಾಯಿತು. ಇದೇ ಸಮಯದಲ್ಲಿ ಮಹರ್ಷಿ ಶ್ರೀ ವೇದವ್ಯಾಸರು ವೇದಗಳನ್ನು ಸಂಗ್ರಹಿಸಿ ಅವುಗಳನ್ನು 4 ಭಾಗಗಳಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬುವಂತೆ ವಿಭಜಿಸಿದರು. ಅವರ ಈ ಅದ್ಭುತ ಕಾರ್ಯದಿಂದ ವೇದಜ್ಞಾನವು ಸುಸಂಘಟಿತವಾಗಿ ಮುಂದಿನ ಪೀಳಿಗೆಗಳಿಗೆ ತಲುಪಿತು. ವೇದಗಳ ಸಂಗ್ರಹಣೆಯ ನಂತರ ಸಮಾಜದ ಅಗತ್ಯತೆಗಳ ಪ್ರಕಾರ ಹಲವು ಹೊಸ ಶಾಸ್ತ್ರಗ್ರಂಥಗಳು ಹುಟ್ಟಿಕೊಂಡುವು. ವೇದಗಳಲ್ಲಿ ಎಲ್ಲ ವಿಷಯಗಳ ಸಾರ ಅಡಗಿದರು. ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ಅದನ್ನು ಅಳವಡಿಸಲು ಮತ್ತು ಅನುಷ್ಠಾನಗೊಳಿಸಲು ಹೊಸ ಮಾರ್ಗದರ್ಶಕ ಗ್ರಂಥಗಳ ಅಗತ್ಯವಾಯಿತು. ಇದೇ ಸಂದರ್ಭದಲ್ಲಿ ಉಪವೇದಗಳು ಮತ್ತು ವೇದಾಂಗಗಳು ಎಂಬ ಉಪಗ್ರಂಥಗಳು ಪ್ರಕಟವಾದುವು. ಉಪವೇದಗಳು ಜೀವನದ ಪ್ರಾಯೋಗಿಕ ಕ್ಷೇತ್ರಗಳನ್ನು ಒಳಗೊಂಡು ವೇದಜ್ಞಾನವನ್ನು ಜನಸಾಮಾನ್ಯರ ಜೀವನಕ್ಕೆ ನಂಟು ಮಾಡಿದುವು. ಆಯುರ್ವೇದವು ದೇಹದ ಆರೋಗ್ಯ ಮತ್ತು ಜೀವನೋಪಾಯದ ಮಾರ್ಗಗಳನ್ನು ತಿಳಿಸಿತು. ಧನುರ್ವೇದವು ಯುದ್ಧ ಕಲೆ ಮತ್ತು ರಕ್ಷಣಾ ವಿಧಾನಗಳನ್ನು ವಿವರಿಸಿತು. ಗಾಂಧರ್ವ ವೇದವು ಸಂಗೀತ, ನೃತ್ಯ ಮತ್ತು ಕಲೆಯ ವಿಷಯವನ್ನು ಬೋಧಿಸಿತು. ಶಿಲ್ಪವೇದವು ವಾಸ್ತುಶಿಲ್ಪ ಮತ್ತು ನಿರ್ಮಾಣ ಶಾಸ್ತ್ರದ ಆಧಾರವಾದಿತು. ಈ ಉಪವೇದಗಳು ಜೀವನದ ಪ್ರತಿಯೊಂದು ಅಂಶವನ್ನು ವೇದದ ಆಧಾರದ ಮೇಲೆ ಬೆಳಗಿಸಿದುವು. ವೇದಾಂಗಗಳು ವೇದಪಾಠದ ಸಂರಕ್ಷಣೆಗೆ ಮತ್ತು ಅರ್ಥಗ್ರಹಣಕ್ಕೆ ಸಹಾಯಕವಾದ ಶಾಸ್ತ್ರಗಳಾಗಿವೆ. ಇವು ವೇದಪಾಠದ ಶುದ್ಧತೆ, ಉಚ್ಚಾರಣೆ, ವ್ಯಾಕರಣ, ಪದಾರ್ಥ ವಿವರಣೆ, ಛಂದಸ್ಸು ಮತ್ತು ಜ್ಯೋತಿಷ್ಯ ವಿಚಾರಗಳನ್ನೊಳಗೊಂಡುವು. ಈ ಶಾಸ್ತ್ರಗಳು ವೇದಜ್ಞಾನವನ್ನು ಸಂರಕ್ಷಿಸುವ ಪಾವಿತ್ರ್ಯವನ್ನು ಕಾಯುವಲ್ಲಿ ಅಪಾರ ಪಾತ್ರವಹಿಸಿದುವು. ಋಷಿಗಳು ಈ ವೇದಾಂಗಗಳ ಮೂಲಕ ವೇದಗಳ ನಿತ್ಯತೆಯನ್ನು ಉಳಿಸಿದರು. ಇದಾದ ನಂತರ ಭಾರತೀಯ ಧರ್ಮ ಸಂಸ್ಕೃತಿಯು ಮತ್ತಷ್ಟು ವಿಶಾಲವಾಗಿ ವಿಸ್ತರಿಸಿತು. ವೇದಗಳ ನಂತರ ಹುಟ್ಟಿಕೊಂಡ ಈ ಶಾಸ್ತ್ರಗ್ರಂಥಗಳನ್ನು ಒಟ್ಟಾಗಿ ಹಿಂದೂ ಧರ್ಮದ ಧಾರ್ಮಿಕ ಸಾಹಿತ್ಯವೆಂದು ಕರೆಯುತ್ತಾರೆ. ಇವುಗಳಲ್ಲಿ ಕೆಲವೇ ಪಾರಲೌಕಿಕ ಅಥವಾ ಆಧ್ಯಾತ್ಮಿಕ ಗ್ರಂಥಗಳಾಗಿದ್ದು, ಉಳಿದವು ಲೌಕಿಕ ಅಥವಾ ಐಹಿಕ ಗ್ರಂಥಗಳಾಗಿವೆ. ಪಾರಲೌಕಿಕ ಶಾಸ್ತ್ರಗ್ರಂಥಗಳು ಆತ್ಮೋನ್ನತಿ ಮತ್ತು ಧಾರ್ಮಿಕ ಜೀವನದ ಮಾರ್ಗದರ್ಶನ ನೀಡುವುವು. ಇವುಗಳಲ್ಲಿ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಆಗಮ ಮತ್ತು ದರ್ಶನ ಗ್ರಂಥಗಳು ಪ್ರಮುಖವಾದುವು. ಶ್ರುತಿಗಳು ವೇದಗಳೇ ಆಗಿದ್ದು ಅವು ಅಪೌರುಷೇಯ, ಅಂದರೆ ಮಾನವನಿಂದ ರಚಿಸಲ್ಪಟ್ಟದ್ದಲ್ಲ, ದಿವ್ಯ ಪ್ರೇರಣೆಯಿಂದ ಪ್ರಕಾಶವಾದ ಜ್ಞಾನ. ಸ್ಮೃತಿಗಳು ಶ್ರುತಿಗಳ ಆಧಾರದ ಮೇಲೆ ರೂಪುಗೊಂಡು ಜೀವನದಲ್ಲಿ ಧರ್ಮವನ್ನು ಹೇಗೆ ಅನುಸರಿಸಬೇಕೆಂಬುದಕ್ಕೆ ಮಾರ್ಗದರ್ಶನ ನೀಡುವುವು. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಮುಂತಾದವುಗಳು ಸಮಾಜದ ನೈತಿಕ ವ್ಯವಸ್ಥೆಗೆ ದಾರಿ ತೋರಿಸಿದುವು. ಪುರಾಣಗಳು ದೇವತೆಗಳ ಕಥೆಗಳು, ಸೃಷ್ಟಿತತ್ವ, ಧರ್ಮ ಮೌಲ್ಯಗಳು ಮತ್ತು ಇತಿಹಾಸದ ಘಟನೆಗಳನ್ನು ಸುಲಭವಾಗಿ ಬೋಧಿಸುವುವು. ವಿಷ್ಣು ಪುರಾಣ, ಶಿವಪುರಾಣ, ಭಾಗವತ ಪುರಾಣ ಮೊದಲಾದವು ಜನಮಾನಸದಲ್ಲಿ ಧಾರ್ಮಿಕ ಭಾವನೆಗಳನ್ನು ಬೆಳಗಿಸಿದುವು. ಇತಿಹಾಸ ಗ್ರಂಥಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತವು ಪ್ರಮುಖವಾದುವು. ಇವುಗಳಲ್ಲಿ ಮಾನವ ಜೀವನದ ಧಾರ್ಮಿಕ, ನೈತಿಕ ಮತ್ತು ಸಾಮಾಜಿಕ ಬೋಧನೆಗಳು ಅಡಗಿವೆ. ರಾಮಾಯಣವು ಸತ್ಯ ಮತ್ತು ಧರ್ಮದ ಆದರ್ಶವನ್ನು ತೋರಿದರೆ, ಮಹಾಭಾರತವು ಜೀವನದ ಕಠಿಣತೆಯೊಳಗೆ ಧರ್ಮವನ್ನು ಹೇಗೆ ಉಳಿಸಿಕೊಳ್ಳಬೇಕೆಂಬ ಪಾಠ ನೀಡುತ್ತದೆ. ಆಗಮ ಗ್ರಂಥಗಳು ದೇವಪೂಜೆ, ದೇವಸ್ಥಾನ ನಿರ್ಮಾಣ ಮತ್ತು ಯಜ್ಞದ ಕ್ರಮಗಳನ್ನು ವಿವರಿಸಿದುವು. ದರ್ಶನ ಗ್ರಂಥಗಳು ತತ್ವಶಾಸ್ತ್ರದ ಉನ್ನತ ಸಿದ್ಧಾಂತಗಳನ್ನು ತೋರಿಸುವುವು.
ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸಾ ಮತ್ತು ಉತ್ತರಮೀಮಾಂಸಾ ಎಂಬ 6 ದರ್ಶನಗಳು ಭಾರತೀಯ ತತ್ವಚಿಂತನೆಯ ಮೂಲಸ್ತಂಭಗಳಾಗಿವೆ. ಇದಕ್ಕೆ ಪೂರಕವಾಗಿ ಲೌಕಿಕ ಶಾಸ್ತ್ರ ಗ್ರಂಥಗಳು ಹುಟ್ಟಿಕೊಂಡುವು. ಇವು ಮಾನವನ ದೈನಂದಿನ ಜೀವನದ, ಕಲೆಗಳ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಕುರಿತು ಮಾರ್ಗದರ್ಶನ ನೀಡುವುವು. ಸುಭಾಷಿತಗಳು ಧಾರ್ಮಿಕತೆ, ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಶ್ಲೋಕಗಳಲ್ಲಿ ಬೋಧಿಸುತ್ತವೆ. ಕಾವ್ಯಗಳು ಮಾನವ ಹೃದಯದ ಭಾವನೆಗಳನ್ನು, ಪ್ರಕೃತಿಯ ಸೌಂದರ್ಯವನ್ನು ಹಾಗೂ ದೈವಿಕ ಅನುಭವಗಳನ್ನು ಕಲಾತ್ಮಕವಾಗಿ ವ್ಯಕ್ತಪಡಿಸುತ್ತವೆ. ನಾಟಕಗಳು ಸಾಮಾಜಿಕ ಜೀವನದ ನೈಜ ಚಿತ್ರಣವನ್ನು ನೀಡುತ್ತಾ ನೀತಿ, ಧರ್ಮ ಮತ್ತು ಸತ್ಯದ ಮಹತ್ವವನ್ನು ಸಾರುತ್ತವೆ. ಅಲಂಕಾರಶಾಸ್ತ್ರವು ಸಾಹಿತ್ಯದ ಸೌಂದರ್ಯವನ್ನು ಹೆಚ್ಚಿಸುವ ತಂತ್ರಶಾಸ್ತ್ರವಾಗಿದೆ. ಈ ರೀತಿಯಾಗಿ ವೇದಗಳ ಸಂಗ್ರಹಣೆಯ ನಂತರ ಹುಟ್ಟಿಕೊಂಡ ಗ್ರಂಥಸಮೂಹಗಳು ಮಾನವ ಜೀವನದ ಎಲ್ಲಾ ಕ್ಷೇತ್ರಗಳನ್ನು ಸ್ಪರ್ಶಿಸಿದುವು. ಪಾರಲೌಕಿಕ ಗ್ರಂಥಗಳು ಆತ್ಮಜ್ಞಾನಕ್ಕೆ ದಾರಿ ತೋರಿಸಿದರೆ, ಲೌಕಿಕ ಗ್ರಂಥಗಳು ಸಮಾಜದ ಕಲ್ಯಾಣಕ್ಕೆ ಪೂರಕವಾದುವು. ಈ ಸಮಗ್ರ ಗ್ರಂಥ ಸಂಪತ್ತೇ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವ ಮಹಾಜ್ಞಾನಸಾಗರವಾಗಿದೆ. ವೇದವ್ಯಾಸರಿಂದ ಆರಂಭವಾದ ಈ ಜ್ಞಾನ ಪರಂಪರೆ ಅನಂತರ ಪೀಳಿಗೆಗಳವರೆಗೆ ಹರಿದು ಇಂದಿಗೂ ಧರ್ಮ, ತತ್ವ ಮತ್ತು ಸಂಸ್ಕೃತಿಯ ಬೆಳಕಿನಲ್ಲಿ ಮಾನವ ಕುಲವನ್ನು ಮುನ್ನಡೆಸುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.